ಮೂರ್ ಗಂಟೆಗೆ ಬಿರಿಯಾನಿ ಸ್ಟಾರ್ಟ್ ಮಾಡ್ಬೇಕು ಅಂತ ನಿಮ್ಗೆ ಏನಕ್ಕೆ ಅನಿಸ್ತು? ಸರ್ ನೈಟ್ ಡ್ಯೂಟಿ ಮಾಡ್ಕೊಂಡ್ ಬರ್ತಾರೆ ಸರ್, ಊಟ ಇರಲ್ಲ ಅಂತ ಸುಮ್ಮನೆ ಸುತ್ತಾ ಇರ್ತಾರೆ ನಮ್ಮ ಮೈಸೂರಲ್ಲಿ. ಎಲ್ಲೆಲ್ಲ ಬೆಂಗಳೂರಲ್ಲಿ ಮಾಡ್ತವ್ರೆ 4 ಗಂಟೆಗೆ ಅಂತ ಅಂತಿದ್ರು. ನಾವು 3 ಗಂಟೆಗೆ ಯಾಕೆ ಕೊಡಬಾರ್ದು, ಫಸ್ಟ್ ನಾವೇ ಕೊಡವ ಅಂತ ಅಂದ್ಬಿಟ್ಟು ಮೈಸೂರಲ್ಲಿ ಫಸ್ಟ್ ನಾವೇ ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ನಾನೇ ಸ್ಟಾರ್ಟ್ ಮಾಡಿರೋದು. ಬೇರೆ ಕಡೆ ನೀವು ಬೆಂಗಳೂರಲ್ಲೆಲ್ಲ ಕೇಳಿರ್ತೀರಾ 4 AM ಬಿರಿಯಾನಿ ಅಂತ. ಬನ್ನಿ, 1 hour ಮುಂಚೆನೆ ನಿಮ್ಗೆ ಮೈಸೂರಲ್ಲಿ ನಾವು ಬಿರಿಯಾನಿ ಕೊಡಿಸ್ತೀವಿ. 3 ಗಂಟೆಗೆ ಬಿರಿಯಾನಿ ಸಿಗುತ್ತೆ ಮೈಸೂರಲ್ಲಿ. ಏನ್ ಇಷ್ಟು ಬೇಗನೆ ಓಪನ್ ಮಾಡಿದೀವಿ ಅಂದ್ಬಿಟ್ಟು ರೇಟ್ ಕೂಡ ಏನು ಇನ್ಕ್ರೀಸ್ ಮಾಡಲ್ಲ. ನಾರ್ಮಲ್ ರೇಟ್ ಅಲ್ಲೇನೆ ನೀವು ರೆಗ್ಯುಲರ್ ಆಗಿ ಬಂದ್ರು ಏನ್ ರೇಟ್ ಇದೆ ಅದೇ ರೇಟ್ ಅಲ್ಲೇ ನಿಮ್ಗೆ ಐಟಮ್ಸ್ ಗಳು ಸಿಗುವಂತದ್ದು. ಈಗ ಟೈಮ್ ನೋಡ್ಬೋದು 3:59 ಬೆಳಗಿನ ಜಾವ, ಹೆಚ್ಚು ಕಡಿಮೆ 4 ಗಂಟೆ. ಬಟ್ ಈ ಹೋಟೆಲು 3 ಗಂಟೆಗೆ ಓಪನ್ ಆಗಿರುತ್ತೆ. ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ನ ನೀವು ಕ್ಲಿಕ್ ಮಾಡೋ ಮುಖಾಂತರ ನೀವು ಈ ಲೊಕೇಶನ್ಗೆ ಬರ್ಬೋದು. ಈ ಒಂದು ಹೋಟೆಲಲ್ಲಿ ಕಂಪ್ಲೀಟ್ಲಿ ನಾನ್ ವೆಜ್ ಐಟಮ್ ಸಿಗೋವಂಥದ್ದು. ಎಲ್ಲ ನೈಟ್ ಶಿಫ್ಟ್ ಕೆಲಸ ಮಾಡೋವಂಥ ಹುಡುಗರಿಗೆ ಬೆಳಗ್ಗೆ ಹೊತ್ತು ಆಫೀಸ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಏನೋ ತಿನ್ನಬೇಕು ಅನ್ಸುತ್ತಲ್ವಾ, ಆ ಕಾರಣಕ್ಕಾಗಿ ಈ ಹೋಟೆಲ್ನ ನಾನು ಸಜೆಸ್ಟ್ ಮಾಡ್ತೀನಿ. ಈ ಹೋಟೆಲಲ್ಲಿ ಬೆಳಗ್ಗೆ ನೀವು ಬಿಸಿಯಾಗಿ ಸೂಪ್ನ ಕುಡಿಬೋದು. ಬನ್ನಿ, ಒಂದು ಕಡೆಯಿಂದ ಎಲ್ಲ ಐಟಮ್ಗಳ್ನು ಟೇಸ್ಟ್ ಮಾಡೋಣ, ಓನರ್ನು ಕೂಡ ಮಾತಾಡ್ಸೋಣ, ಹಾಗೆ ನಿಮಗೆ ಐಟಮ್ಸ್ಗಳನ್ನ ರಿವ್ಯೂ ಮಾಡಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ತಾ ಇರೋರು ಯಾರು ನನ್ನ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಯ್, ಹಲೋ, ನಮಸ್ಕಾರ. ವ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ನೀವು ಇವತ್ತೇನು ನೋಡ್ತಾ ಇದ್ದೀರಾ, ಇದು ನಾನ್ ವೆಜ್ ಹೋಟ್ಲು ಮೈಸೂರಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋಂಥದ್ದು. ಬೆಳಗಿನ ಜಾವ 3 ಗಂಟೆಗೆ ಓಪನ್ ಆಗುತ್ತೆ. ಹೋಟೆಲ್ನ ಹೆಸರು ಬಂದು ಒರಿಜಿನಲ್ ನ್ಯೂ ಚಾಮುಂಡೇಶ್ವರಿ ಮಾಂಸಾಹಾರಿ ಹೋಟೆಲ್ ಅಂತ. ಈ ಒಂದು ಹೋಟೆಲಲ್ಲಿ ಎಲ್ಲಾ ತರ ವೆರೈಟೀಸು ಬೆಳಿಗ್ಗೆ 3 ಗಂಟೆಯಿಂದನೇ ಸಿಗುತ್ತೆ. ಬೇರೆ ಕಡೆ ನೀವು ಹೋಗಿರ್ಬೋದು, ಅಲ್ಲೆಲ್ಲ ನಿಮ್ಗೆ ಬರೀ ಬಿರಿಯಾನಿ ಸಿಗುತ್ತೆ 4 ಗಂಟೆಗೆ, ಅದು ಬೆಂಗಳೂರಲ್ಲಿ. ಮೈಸೂರಲ್ಲಿ ಎಲ್ಲೂ ಇಲ್ಲ. ನೀವು ಬರ್ಬೇಕಾಗಿರೋಂಥದ್ದು ಫಸ್ಟ್ ಟೈಮು ನೀವು ವಿಸಿಟ್ ಮಾಡಬೇಕಾಗಿರೋದು ಬೆಳಗಿನ ಜಾವ 3:30-4 ಗಂಟೆ ಆ ಟೈಮಲ್ಲೆಲ್ಲ ಏನಾರ ನಾನ್ ವೆಜ್ ತಿನ್ಬೇಕು ಅನ್ಸಿದ್ರೆ ನೀವು ವಿಸಿಟ್ ಮಾಡ್ಬೇಕಾಗಿರೋದು ನಮ್ಮ ಚಾಮುಂಡೇಶ್ವರಿ ಮಾಂಸಾಹಾರಿ ಹೋಟೆಲ್ಗೆನೆ. ಹೌದು, ಈ ಹೋಟೆಲ್ ಎಲ್ಲಿ ಬರುತ್ತೆ ಅಂತಂದ್ರೆ ಶಾಂತಲಾ ಥಿಯೇಟರ್ ಸಿಗ್ನಲ್ ಹತ್ರ ಲೆಫ್ಟ್ ಸೈಡ್ ಗೆ ನೋಡಿದ್ರೆ ನಿಮ್ಗೆ ಈ ಹೋಟೆಲ್ ಸಿಗುತ್ತೆ. ಇಲ್ಲಿ ನೀವು ಬೆಳಗಿನ ಜಾವ 3 ಗಂಟೆಗೆ ಓಪನ್ ಆಗುತ್ತೆ. ಇವ್ರು ಹೇಳಿರೋ ಮಟ್ಟಿಗೆ ಮಂಗಳವಾರ, ಶುಕ್ರವಾರ ಮತ್ತೆ ಭಾನುವಾರ ಮಟನ್ ಪಲಾವ್ ಸಿಗುತ್ತೆ. ಏನು ಮಟನ್ ಪಲಾವ್ ಜೊತೆಗೆ ತಲೆ ಮಾಂಸ ಕೂಡ ಇರುತ್ತೆ. ರೆಗ್ಯುಲರ್ ಆಗಿ ಕೂಡ ತಲೆ ಮಾಂಸ ಸಿಗುತ್ತೆ. ಅದಲ್ಲದೆ ಬಲ್ಕ್ ಆಗಿ ಪಾರ್ಸಲ್ ಕೂಡ ಕೊಡ್ತಾರೆ. ನೈಟ್ ಏನ್ ಇಷ್ಟು ಬೇಗನೆ ಓಪನ್ ಮಾಡಿದೀವಿ ಅಂದ್ಬಿಟ್ಟು ರೇಟ್ ಕೂಡ ಏನು ಇನ್ಕ್ರೀಸ್ ಮಾಡಲ್ಲ. ನಾರ್ಮಲ್ ರೇಟ್ ಅಲ್ಲೇನೆ ನೀವು ರೆಗ್ಯುಲರ್ ಆಗಿ ಬಂದ್ರು ಏನ್ ರೇಟ್ ಇದೆ ಅದೇ ರೇಟ್ ಅಲ್ಲೇ ನಿಮ್ಗೆ ಐಟಮ್ಸ್ ಗಳು ಸಿಗುವಂತದ್ದು. ಅಲ್ಲ ಬ್ರದರ್, ನಿಮ್ ಹೆಸರು? ಸರ್ ನಮ್ಮ ಹೆಸರು ಭರತ್ ಅಂತ. ಓಕೆ, ನೀವು ಯಾವಾಗಿಂದ ಇಲ್ಲಿ ಬಿರಿಯಾನಿ ಸ್ಟಾರ್ಟ್ ಮಾಡಿರೋದು ಸರ್? ಸರ್ ನಮ್ಮ ತಂದೆಯವರು ಒಂದು 13 ವರ್ಷದಿಂದ ಮಾಡಿದ್ರು. ಓಕೆ, ನಾವು ಅವ್ರ ಎಕ್ಸ್ಪೈರ್ ಆಗಿ 6 years ಆಯ್ತು. ಓಕೆ, 6 years ಇಂದ ನಾನ್ ನಡೆಸ್ಕೊಂಡು ಹೋಗ್ತಿದ್ದೀನಿ. 3 ಗಂಟೆಗೆ ಬಿರಿಯಾನಿ ಸ್ಟಾರ್ಟ್ ಮಾಡ್ಬೇಕು ಅಂತ ನಿಮ್ಗೆ ಏನಕ್ಕೆ ಅನಿಸ್ತು? ಸರ್ ನೈಟ್ ಡ್ಯೂಟಿ ಮಾಡ್ಕೊಂಡ್ ಬರ್ತಾರೆ ಸರ್, ಊಟ ಇರಲ್ಲ ಅಂತ ಸುಮ್ಮನೆ ಸುತ್ತಾ ಇರ್ತಾರೆ ನಮ್ಮ ಮೈಸೂರಲ್ಲಿ. ಎಲ್ಲೆಲ್ಲ ಬೆಂಗಳೂರಲ್ಲಿ ಮಾಡ್ತವ್ರೆ 4 ಗಂಟೆಗೆ ಅಂತ ಅಂತಿದ್ರು. ನಾವು 3 ಗಂಟೆಗೆ ಯಾಕೆ ಕೊಡಬಾರ್ದು, ಫಸ್ಟ್ ನಾವೇ ಕೊಡವ ಅಂತ ಅಂದ್ಬಿಟ್ಟು ಮೈಸೂರಲ್ಲಿ ಫಸ್ಟ್ ನಾನೇ ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ನಾನೇ ಸ್ಟಾರ್ಟ್ ಮಾಡಿರೋದು. ಓಕೆ, ಅದು ನಾನ್ ವೆಜ್ ಮಾಡ್ತಾರಂತದ್ದು ಅವಾಗಿಂದನೂ? ನಾನ್ ವೆಜ್ ಆಗಿಂದನೂ ನಾನ್ ವೆಜ್ ಮಾಡಿಲ್ಲ, ನಾನ್ ವೆಜ್ ಮಾಡಿರೋದು. ಓಕೆ, ಏನೇನ್ ಸಿಗುತ್ತೆ ಸರ್? ಐಟಮ್ಸ್ ಗಳು ಏನೇನ್ ಸಿಗುತ್ತೆ ಸರ್? ಭಾನುವಾರ, ಮಂಗಳವಾರ, ಶುಕ್ರವಾರ ಬೆಳಿಗ್ಗೆ 2:45-3 ಗಂಟೆಯಿಂದ ಮಟನ್ ಬಿರಿಯಾನಿ, ಮಟನ್ ಚಾಪ್ಸು, ತಲೆ ಮಾಂಸ, ಬೋಟಿ, ಕೈಮಾ, ಕಾಲ್ ಸೂಪು, ಇಡ್ಲಿ, ನೀರ್ ದೋಸೆ, ರುಮಾಲ್ ರೋಟಿ, ಓಕೆ, ಮಸ್ಟನ್ ಶುಡ್ ಅದು ಇದ್ದೇ ಇರುತ್ತೆ ವೀಕ್ಲಿ 3 days. ಬೇರೆ ದಿನ ಬಂದು ಗೀ ರೈಸು, ಬೋಟಿ, ತಲೆ ಮಾಂಸ, ಮಟನ್ ಚಾಪ್ಸು, ಕೈಮಾ, ನೀರ್ ದೋಸೆ. ವೀಕ್ಲಿ 3 days ಮಟನ್ ಬಿರಿಯಾನಿ, ಇಡ್ಲಿ. ಇನ್ ಬೇರೆ ದಿನ ಎಲ್ಲ ನೀರ್ ದೋಸೆ, ಗೀ ರೈಸು, ಬೋಟಿ, ಕೈಮಾ, ಚಾಪ್ಸು, ತಲೆ ಮಾಂಸ ಎಲ್ಲ ಇದ್ದೇ ಇರುತ್ತೆ. ಓಕೆ, ವೀಕ್ಲಿ 3 days ಮಟನ್ ಬಿರಿಯಾನಿ ಮತ್ತೆ ಇಡ್ಲಿ ಸಿಗುತ್ತೆ. ನಾರ್ಮಲ್ ಡೇಸ್ ಅಲ್ಲಿ ಈ ಮಿಕ್ಕಿರೋ ಐಟಮ್ ಗಳು ಎಲ್ಲ ಇದ್ದೇ ಇರುತ್ತೆ. ಓಕೆ, ಬಿರಿಯಾನಿ ತಿನ್ಬೇಕು ಅಂದ್ರೆ ಆ 3 days ಮಾತ್ರ ಬರ್ಬೇಕು. ಮಂಗಳವಾರ, ಶುಕ್ರವಾರ, ಭಾನುವಾರ ಬಿಟ್ರೆ ಮಾರ್ನಿಂಗ್ 2:30 ಇಂದ 3 o'clock ಸ್ಟಾರ್ಟ್ ಆದ್ರೆ ಈವ್ನಿಂಗ್ 4:30 ವರೆಗೂ ಐಟಮ್ ಏನಿರುತ್ತೆ ಅದು ಇದ್ದೇ ಇರುತ್ತೆ. ಮಟನ್ ಬಿರಿಯಾನಿ ಮಾತ್ರ ಒಂದ್ 7:30-8 o'clock ಎಲ್ಲ ಕ್ಲೋಸ್ ಆಗುತ್ತೆ. ಓಕೆ, ಅದೆಲ್ಲ ತಿನ್ಬೇಕು ಅಂದ್ರೆ ಬೇಗನೆ ಬರ್ಬೇಕು. ಇಲ್ಲಿ ತುಂಬಾನೇ ಫೇಮಸ್ ಅಂದ್ರೆ ಏನು ಸರ್? ಏನ್ ಐಟಮ್? ಇಡ್ಲಿ, ಮಟನ್ ಪಲಾವ್ ಸರ್. ಓಕೆ, ಬೋಟಿ ಗೊಜ್ಜು, ಇಡ್ಲಿ, ಮಟನ್ ಪಲಾವ್ ಹುಡಿಕೊಂಬಂತ ತಿಂತಾರೆ. ಓಕೆ ಸರ್, ನೀವು ಏನೊಂದು ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ರೆ ನಮ್ಗೆಲ್ಲ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಹೊಸ ಕಸ್ಟಮರ್ ಗಳೆಲ್ಲ ಹೆಂಗೆ ಸರ್, ಬರ್ತಾ ಇದಾರ? ಹುಡಿಕೊಂಡ್ ಬರ್ತಾ ಇದಾರೆ ಸರ್. ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲ ನೋಡಿ ಬರ್ತಾ ಇದಾರೆ. ಮಾಮೂಲಿ ನೈಟ್ ಶಿಫ್ಟ್ ಮಾಡೋರ್ಗೆಲ್ಲ ತುಂಬಾ ಹೆಲ್ಪ್ ಆಯ್ತು ಸರ್ ನಮ್ಗೆ ಮಾಡಿರೋದು ಅಂತ ಹೇಳ್ತೀವಿ. ಓಕೆ, ಈಗ ನಾವು ಮಾಡ್ತಾ ಇರೋದು ನೈಟ್ ಶಿಫ್ಟ್ ಅವ್ರಿಗೆ ಖಂಡಿತ ಹೆಲ್ಪ್ ಆಗೇ ಆಗುತ್ತೆ. ಓಕೆ ಸರ್, ಈಗ ನಮ್ಗೆ ಏನ್ ಐಟಮ್ ಕೊಡ್ತೀರಾ ಸರ್? ನಿಮ್ಗೆ ಗೀ ರೈಸ್ ಇದೆ, ಚಿಕನ್ ಫ್ರೈ ಇದೆ, ಬೋಟಿ ಇದೆ, ಓಕೆ, ಸೂಪ್ ಕೊಡ್ತೀನಿ ಸರ್. ಓಕೆ ಸರ್, ಸೂಪ್ ಕೊಡಿ. ಅರ್ಲಿ ಮಾರ್ನಿಂಗು ಬಿಸಿ ಸೂಪ್ ಕುಡಿಯೋದು ಅಂತಂದ್ರೆ ಒಳ್ಳೆ ಮಜಾ. ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು. ನೀವು ಇಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಕಾಲ್ ಮಾಡ್ಬಿಟ್ಟು ಹೋಗಿ. ನಾನು ಈಗೇನು ಡಿಸ್ಪ್ಲೇ ಮೇಲೆ ನಂಬರ್ ಹಾಕ್ತಾ ಇದ್ದೀನಿ, ಈ ನಂಬರ್ಸ್ಗಳಿಗೆ ಕಾಲ್ ಮಾಡಿದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.
ಈಗ ನೀವೇನ್ ನೋಡ್ತಾ ಇದ್ದೀರಾ, ಇದು ನಾನ್ ಟೇಸ್ಟ್ ಮಾಡ್ತಾ ಇರೋದು ಕಾಲ್ ಸೂಪು. ಬೆಳಗ್ಗೆ 4 ಗಂಟೆ ಟೈಮ್ ಆಯ್ತಾ ಬಂತು. ಬಿಸಿ ಬಿಸಿ ಕಾಲ್ ಸೂಪ್ನ ಟೇಸ್ಟ್ ಮಾಡ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ತೀನಿ. ಈ ಚಳಿ ಟೈಮಲ್ಲಿ ಕಾಲ್ ಸೂಪ್ನ ಟೇಸ್ಟ್ ಮಾಡೋ ಮಜಾನೇ ಬೇರೆ. ಟೇಸ್ಟ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಬೇರೆ ಬೇರೆ ಐಟಮ್ ಟೇಸ್ಟ್ ಮಾಡೋಣ ಬನ್ನಿ. ಬೋಟಿ ಗೊಜ್ಜು. ಸರ್ ಇದು ಬೋಟಿ ಗೊಜ್ಜಾ? ಬೋಟಿ ಗೊಜ್ಜು. ಓಕೆ, ನೆಕ್ಸ್ಟ್ ಕೈಮಾ. ಕೈಮಾ. ಓಕೆ, ಮಟನ್. ಇದು ಮಟನ್ ಚಾಪ್ಸ್. ಮಟನ್ ಚಾಪ್ಸ್. ಇದು ಚಿಕನ್. ಚಿಕನಾ? ಓಕೆ, ಅದು ಬಿಟ್ರೆ ಇನ್ನ ಬಿರಿಯಾನಿ, ಪಲಾವ್ ರೈಸ್. ಪಲಾವ್ ರೈಸು. ಓಕೆ, ಇದು ನೀರು ದೋಸೆ ಮತ್ತು ರೊಮಾಲಿ ರೋಟಿ ಕೂಡ ಇತ್ತು. ನೋಡ್ತಾನೆ ಹಾಗೆ ಕಸ್ಟಮರ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಎಲ್ಲ ವಾಕಿಂಗು ಜಾಗಿಂಗು ಅಂತ ಹೋಗೋರೆಲ್ಲ ಆರಾಮಾಗೆ ಬಂದು ಒಂದೊಳ್ಳೆ ಕಾಲ್ ಸೂಪ್ನ ಕುಡಿದು ಹಾಗೆ ಎಲ್ಲ ಟೇಸ್ಟ್ ಮಾಡಿ ಹೋಗ್ಬೋದು. ನೆಕ್ಸ್ಟ್ ನಾವು ತಗೊಂಡಂಥದ್ದು ರೊಮಾಲಿ ರೋಟಿ. ರೊಮಾಲಿ ರೋಟಿ ಜೊತೆಗೆ ಒಂದು ನೀರು ದೋಸೆ. ಎಲ್ಲ ಐಟಮು ಆಲ್ಮೋಸ್ಟ್ ಟೇಸ್ಟ್ ಮಾಡಿಬಿಟ್ವಿ. ಒಂದು ಕಡೆಯಿಂದ ಟೇಸ್ಟ್ ಮಾಡಿ ನಿಮಗೂ ರಿವ್ಯೂನ ತಿಳಿಸ್ಕೊಡ್ತೀನಿ. ಬನ್ನಿ ಯಾವ ರೀತಿ ಇತ್ತು, ಹೇಗಿತ್ತು ಅಂತ. ಈಗ ನೀವೇನ್ ನೋಡ್ತಾ ಇದ್ದೀರಾ, ಇದು ನೀರ್ ದೋಸೆ. ನೀರ್ ದೋಸೆ ಜೊತೆಗೆ ಬೋಟಿ ಗೊಜ್ಜು ಕೊಟ್ಟಿದ್ದಾರೆ. ನೀವು ಬೋಟಿ ಗೊಜ್ಜು ನೋಡ್ಬೋದು. ಬೋಟಿ ಗೊಜ್ಜು ಕೊಟ್ಟಿದ್ದಾರೆ, ಜೊತೆಗೆ ಕೈಮಾ ಕೊಟ್ಟಿದ್ದಾರೆ. ಫಸ್ಟ್ ಕೈಮಾ ಟ್ರೈ ಮಾಡೋಣ ಯಾವ ರೀತಿ ಇದೆ ಅಂತ. ನೀರ್ ದೋಸೆ ಜೊತೆಗೆ ಕೈಮಾ. ಖಾರವಾಗಿ ಸಖತ ಇದೆ ಕೈಮಾ. ಈ ಚಳಿಗೆ ಬಿಸಿ ಬಿಸಿಯಾಗೆ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬೋಟಿ ಜೊತೆ ಟೇಸ್ಟ್ ಮಾಡೋಣ. ಬೋಟಿ ಅಂತೂ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಷ್ಟೊಂದ್ ಕಡೆ ನಾನು ಬೋಟಿ ತಿಂದಿದ್ದೀನಿ. ಬೋಟಿಲಿ ಸ್ಮೆಲ್ ಇರುತ್ತೆ, ಕೆಲವರಿಗೆ ತಿನ್ನಕ್ಕೆ ಇಷ್ಟ ಆಗಲ್ಲ. ಬಟ್ ಇಲ್ಲಿ ಬೋಟಿ ತುಂಬಾನೇ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಅಷ್ಟು ಸಖತ್ತಾಗಿದೆ ಇನ್ನೊಂದ್ಸತಿ ಬೋಟಿಲಿ. ನೆಕ್ಸ್ಟ್ ನಾವು ಟೇಸ್ಟ್ ಮಾಡ್ತಾ ಇರೋಂಥದ್ದು ರೊಮಾಲಿ ರೋಟಿ. ಹೌದು, ರೊಮಾಲಿ ರೋಟಿ ನೀವು ನೋಡ್ಬೋದು, ತುಂಬಾನೇ ಕಂಪ್ಲೀಟ್ ಒಂದು ಫುಲ್ ದೊಡ್ಡ ರೊಮಾಲಿ ರೋಟಿನ ಇಲ್ಲಿ ಹಾಕಿದ್ದಾರೆ. ಕೆಲವು ಕಡೆ ರೊಮಾಲಿ ರೋಟಿನ ಕಟ್ ಮಾಡಿರ್ತಾರೆ, ಬಟ್ ಇಲ್ಲಿ ರೊಮಾಲಿ ರೋಟಿನ ಕಂಪ್ಲೀಟ್ ಆಗಿ ಫುಲ್ ಒಂದು ರೌಂಡ್ ಶೇಪ್ ಅಲ್ಲಿ ಇರುವಂತಹ ರೊಮಾಲಿ ರೋಟಿನೇ ಹಾಕಿದ್ದಾರೆ ಅಂತ ಹೇಳ್ತೀನಿ. ಇದು ಒಂದು ಒಳ್ಳೆಯ ವಿಷಯ. ಜೊತೆಗೆ ಮಟನ್ ಕೊಟ್ಟಿದ್ದಾರಲ್ಲ, ಮಟನ್ ಗ್ರೇವಿ ನೋಡ್ಲಿಕ್ಕೆ ಈ ರೀತಿ ಇದೆ. ಈಗ ಮಟನ್ ಅಲ್ಲಿ ಟೇಸ್ಟ್ ಮಾಡೋಣ ಯಾವ ರೀತಿ ಇದೆ ಅಂತ. ಮಟನ್ ಎಷ್ಟು ಟೆಂಡರ್ ಆಗಿದೆ ಅಂದ್ರೆ ತುಂಬಾನೇ ಸಖತ್ತಾಗಿ ಬಂದಿದೆ, ಮೃದುವಾಗಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ಅಲ್ಟಿಮೇಟ್ ಆಗಿದೆ. ಮಟನ್ ಅಂತೂ ಟೇಸ್ಟ್ ತುಂಬಾನೇ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿದೆ ಟೇಸ್ಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಚಿಕನ್ ಟೇಸ್ಟ್ ಮಾಡೋಣ. ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ನಾನೇನು ಟೇಸ್ಟ್ ಮಾಡಿರೋಂಥದ್ದು ಚಿಕನ್ ಜೊತೆಗೆ. ಚಿಕನ್ ತುಂಬಾನೇ ಅಲ್ಟಿಮೇಟ್ ಆಗಿದೆ. ಮಟನ್ನು ಡಿಫ್ರೆಂಟ್ ಮಸಾಲ, ಗ್ರೀನ್ ಮಸಾಲ, ಇದು ರೆಡ್ ಮಸಾಲ. ಬಟ್ ಟೇಸ್ಟ್ ತುಂಬಾನೇ ಯೂನಿಕ್ ಆಗಿದೆ ಅಂತಾನೆ ಹೇಳ್ತೀನಿ. ಬನ್ನಿ ಬೇರೆ ಬೇರೆ ಐಟಮ್ ಇದೆ ಟೇಸ್ಟ್ ಮಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಅಜಿತ್ ಅಂತ ಹೇಳಿ. ಅಜಿತ್ ಅವರೇ, ನೀವು ಯಾವಾಗಿಂದ ಇಲ್ಲಿ ಬರ್ತಾರಂತದ್ದು? ಆಕ್ಚುಲಿ ಇವತ್ತೇ ಫಸ್ಟ್ ಟೈಮ್ ಸರ್. Okay. ಫ್ರೆಂಡ್ಸ್ ಕಡೆಯಿಂದ ರಿವ್ಯೂ ತಗೊಂಡು ಬರ್ತಾ ಇದೀವಿ, ಚೆನ್ನಾಗಿರುತ್ತೆ ಅಂದ್ರು. ಅಲ್ಲದೆ ನಾವು ನೈಟ್ ಶಿಫ್ಟ್ ಮಾಡ್ತಾ ಇರೋದು ಇಲ್ಲಿ. ಆಕ್ಚುಲಿ ಎಲ್ಲೂ ಸಿಗಲ್ಲ ಈ ಟೈಮಲ್ಲಿ. ಓಕೆ, ಇಲ್ಲಿ ಬಂದು ಒಂದ್ ಮತ್ತೆ ಇವಾಗ ಖುಷಿ ಆಗ್ತಾ ಇದೆ. ಓಕೆ, ತುಂಬಾನೇ ಎಕ್ಸೈಟ್ ಆಗಿದ್ದೀರಿ ಅಂತ ಅಂತೀರಾ? ಯಾ, ಫಸ್ಟ್ ಟೈಮ್ ಅಲ್ಲ. ಓಕೆ, ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು, ತುಂಬಾನೇ ಎಕ್ಸೈಟ್ ಆಗಿದ್ದೀರಾ. ಅದು ಇಷ್ಟೊತ್ತಿಗೆ ಮೈಸೂರಲ್ಲಂತೂ ಸಿಗ್ತಾನೆ ಇರಲಿಲ್ಲ ಬಿಡಿ, ಎಲ್ಲ ಕಡೆ ಬೆಂಗಳೂರಲ್ಲೆಲ್ಲ ಇರ್ತಿತ್ತು. ಬೆಂಗಳೂರಲ್ಲೇ ಸಿಗುತ್ತೆ, ಇಲ್ಲಿ ಇದೆ ಫಸ್ಟ್ ಟೈಮ್ ನೋಡ್ತಿರೋದು. ಓಕೆ ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ ಅಂತೀರಾ. ನೀವು ಹೊಸ ನಿಮ್ ಫ್ರೆಂಡ್ಸ್ಗಳಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಬನ್ನಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಇಷ್ಟ ಆದ್ರೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಎಲ್ಲ ನೈಟ್ ಶಿಫ್ಟ್ ಪೀಪಲ್ಸ್ಗಳಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತಾರೆ. ಯಾವ ಕಂಪ್ನಿ ಸರ್ ವರ್ಕ್ ಮಾಡ್ತಾ ಇರೋದು? ಥಾಟ್ ಫೋಕಸ್ ಅಲ್ಲಿ. ಥಾಟ್ ಫೋಕಸ್. ಸೂಪರ್ ಸರ್, ಥ್ಯಾಂಕ್ ಯು.
ನೀವೀಗ ಏನು ನೋಡ್ತಾ ಇದ್ದೀರಾ, ನಾನು ಕಾಯ್ತಿದ್ದಂಥ ಟೈಮು ಬಿಸಿ ಬಿಸಿಯಾಗಿ ಏನು ಒಂದು ಪಲಾವ್ ರೈಸ್ ಜೊತೆಗೆ ಒಂದು ಮಟನ್ ಸೇರ್ವನ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ ಯಾವ ರೀತಿ ಇದೆ, ಹೇಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮಟನ್ ಸೇರ್ವನ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ 4 ಗಂಟೆಗೆ ನಾನ್ ವೆಜ್ ತಿನ್ನೋದಂದರೆ ಫುಲ್ ಎಕ್ಸೈಟ್ಮೆಂಟು, ಅದು ಮೈಸೂರಲ್ಲಿ. ಏನೊಂದು ಪಲಾವ್ ರೈಸ್ ಮತ್ತು ಆ ಮಟನ್ ಸೇರ್ವ ಕಾಂಬಿನೇಷನ್ ಅಂತೂ ತುಂಬಾ ಅಲ್ಟಿಮೇಟ್ ಆಗಿದೆ. ತುಂಬಾ ಖುಷಿ ಕೊಡ್ತು, ತುಂಬಾ ಸಖತ್ತಾಗಿದೆ. ನಾನು ಇಷ್ಟೊತ್ತಿಗೆ ಎಲ್ಲೂ ತಿಂದಿಲ್ಲ, ಬಟ್ ತುಂಬಾ ಎಕ್ಸೈಟ್ ಆಗಿದೆ. ಬಟ್ ಫಸ್ಟ್ ಟೈಮು ಇಷ್ಟೊತ್ತಿಗೆ ನಾನು ಟೇಸ್ಟ್ ಮಾಡ್ತಾ ಇರೋದು ಮೈಸೂರಲ್ಲಿ. ಇನ್ನಾರು ನನ್ನ ಚಾನಲ್ ನೋಡ್ತಾ ಇರೋರು ಇನ್ನೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನು ಯಾರ್ಯಾರು ಈಗ ವಿಡಿಯೋನ ನೋಡ್ತಾ ಇದ್ದೀರಾ, ನೀವು ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ನಾನ್ ವೆಜ್ನ ಟೇಸ್ಟ್ ಮಾಡಬೇಕು ಅಂದರೆ ಬಂದು ಇಲ್ಲಿ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಇರುವಂಥ ಎಲ್ಲ ಐಟಮ್ನು ಆಲ್ಮೋಸ್ಟ್ ಟೇಸ್ಟ್ ಮಾಡಿದ್ದೀವಿ. ಇವತ್ತು ನಾನು ಬಂದಿರೋದು ಶನಿವಾರ ಆಗಿರೋದ್ರಿಂದ ಇವತ್ತು ಮಟನ್ ಬಿರಿಯಾನಿ ಇಲ್ಲ. ಇನ್ನೊಂದು ದಿವಸ ಬರ್ತೀನಿ, ಬಂದಾಗ ಖಂಡಿತ ಮಟನ್ ಬಿರಿಯಾನಿನ ಟೇಸ್ಟ್ ಮಾಡಿ ಅದನ್ನು ರಿವ್ಯೂ ಮಾಡೋಣ. ಇನ್ನು ಮುಂದೆ ಇನ್ನೂ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಬರ್ತೀನಿ. ಅಲ್ಲಿ ತನಕ ಸೈನಿಂಗ್ ಆಫ್, ಬಾಯ್ ಬಾಯ್.